ಪುನಃ ಇದು ಮೇಘನೆ. ನಾನು ಶನಿವಾರ ಯೋಗ ಸ್ಟಾರ್ಟ್ ಮಾಡಬೇಕು ಅಂತಲೇ ಇದ್ದೆ, ಆದರೆ ಟೈಮ್ ಆಗೋಗಿತ್ತು. ಅದಕ್ಕೆ ನನ್ನ ಮಗಂಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಯೋಗ ಬಿಟ್ಟು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಬೇಗ ಆಗೋದು ಅಂದರೆ ಕಡುಬು ಚಟ್ನಿ, ಅದಕ್ಕೆ ಅದನ್ನು ಶುರು ಮಾಡಿದ್ದೀನಿ. ನೀರಿಗೆ ಕಡಲೆಬೇಳೆ ಸಾಂಬಾರು ಸೊಪ್ಪು ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಅಕ್ಕಿ ತರಿ ಹಾಕಿ ಈ ಥರ ಮಾಡಿಕೊಂಡ್ರೆ ಈ ಹದಕ್ಕೆ ಬಂದರೆ ಕಡುಬಿಗೆ ಸರಿ ಇದೆ ಅಂತ. ದೊಡ್ಡ ದೊಡ್ಡ ಕಡುಬು ಕಟ್ತಾರೆ. ನನಗೆ ಮಕ್ಕಳು ಇರೋದ್ರಿಂದ ಚಿಕ್ಕವರಲ್ವಾ, ಅವರಿಗೆ ಪುಟ್ಟಕ್ಕೆ ಇರೋದನ್ನ ತಿನ್ನೋದು ನೋಡೋಕ್ಕೆ ಅಥವಾ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ಈ ಸೈಜಲ್ಲಿ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಕಾಯಿ ಚಟ್ನಿ, ಪ್ಯೂರ್ ಕಾಯಿ ಚಟ್ನಿನೇ, ಅದಕ್ಕೆ ನಾನು ಇನ್ನೇನು ಹಾಕಿಲ್ಲ. ಮಾಡಿದೆ. ಇದು ಬೆಂದಿದೆ ಈಗ ಚೆನ್ನಾಗಿ. ಇಡ್ಲಿ ತಪ್ಪಲಿಲ್ಲೇ ನಾನು ಬೇಯಿಸಿದ್ದೀನಿ. ಕಡುಬಿಗೆ ಅಂತ ಇರ್ಬೋದೇನೋ, ನಾನು ತಗೊಂಡಿಲ್ಲ. 2 in 1 ಇಡ್ಲಿಗೂ ಯೂಸ್ ಮಾಡ್ತೀನಿ, ಕಡುಬಿಗೂ. ಆ್ಯಂಡ್ ಫೈನಲಿ ಕಡುಬು ಚಟ್ನಿ ರೆಡಿ ಫಾರ್ ಈಟ್. ನನ್ನ ಮಗ ತಿಂಡಿ ತಿನ್ಕೊಂಡು ಹೋದ, ಟೈಮ್ ಆಗಿತ್ತು ಅಂತ. ನನ್ನ ಮಗಳು ಹಿಂಗೆ ಸ್ಕೂಟಿಲಿ ಈ ಥರ ಬರೋಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಇತ್ತೀಚೆಗೆ. ಎಲ್ಲ ಮಾಡ್ಕೊಡ್ತೀಯಾ? ಯಾಕೆ? ಏನು ಮಾಡ್ಕೊಡ್ಲಿ? ಏನು? ಉಂಡೆ ಮಾಡ್ಕೊಡ್ತೀನಿ. ಏನು ಹೇಳ್ಕೊಟ್ರಿ ಇವತ್ತು ಟೀಚರ್? ಕುರಿ ನನಗೆ ಕುರಿ ಅಂತ ಕುರಿ ನನಗೆ ಅಂತ ಕೇಳಿದೆ. ಹೌದಾ? ಫುಲ್ ಹೇಳಬೇಕು. ಫುಲ್ ನನಗೆ ಗೊತ್ತಿಲ್ಲ ಅಲ್ವಾ? ಹೇಳು ಮತ್ತೆ. ಮಧ್ಯಾಹ್ನ ಊಟಕ್ಕೆ ಈ ಕಾಳ್ದು ಸಪ್ಪಸರು ಮುದ್ದೆ ಅನ್ನ ಮಾಡಿದೆ, ಮಜ್ಜಿಗೆ. ಈ ಕಾಳು ನೇಮ್ ನಂಗೆ ಗೊತ್ತಿಲ್ಲ, ಸಾರಿ, ಬಟ್ ಚೆನ್ನಾಗಿ ಬಂದಿತ್ತು. ಹಾಸನ್ಗೆ ಹೋಗ್ಬೇಕಿತ್ತು ಅಂತ ಹೊರಡ್ತಿದ್ದೆ. ಆಮೇಲೆ ಗೊತ್ತಾಯಿತು ಅಲ್ಲಿ ಹೋಗೋ ಕೆಲಸ ಆಗೋಲ್ಲ ಅಂತ. ಇನ್ನೇನು ಹೊರಡೋದು ಯಾಕೆ ಅಂದ್ಕೊಂಡೆ. ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಹೊರಟಿದ್ದೀವಲ್ಲ, ಹೋಗ್ಬಿಟ್ಟು ಬರೋಣ ಅಂತ. ಹೆಂಗೂ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಿತ್ತಲ್ಲ, ಸೊ ಮುಗಿಸಿ ಬರುವ ಅಂತ ಶಾಪಿಂಗ್ ಮುಗಿಸಿ ಊಟ ಮುಗಿಸಿ ಮತ್ತು ಅಲ್ಲಿ ಹಾಸನ್ಗೆ ಹೋದರೆ ನಾನು ಈ ಬೇಕ್ರಿಗೆ ಹೋಗಿ ಮೈಸೂರು ಪಾಕ್ ಇಲ್ಲ ಏನಾದರೂ ತಿನ್ನೋದು ಅಭ್ಯಾಸ. ಸೊ ಅದನ್ನು ಮುಗಿಸಿ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.